ರೋಗದ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಲು ಹಾಗೂ ಸಮಾಜದಲ್ಲಿ ರೋಗಿಗಳನ್ನು ಸಮಾನತೆಯಿಂದ ಕಾಣಲು ಶಿವಮೊಗ್ಗದ ಬೀದಿಗಳಲ್ಲಿ ಜಾಗೃತಿ ಆಂದೋಲನ ಮೂಡಿಸಲಾಗಿದೆ. ವೈದ್ಯರು, ಸರ್ಕಾರಿ ನೌಕರರು, ವೈದ್ಯ ವಿದ್ಯಾರ್ಥಿಗಳು ಸೇರಿ ಯಮಧರ್ಮರಾಯನನ್ನು ರಸ್ತೆಗಿಳಿಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಸ್ಪರ್ಶ ಕುಷ್ಠರೋಗ ಜಾಗೃತಿ ಆಂದೋಲನ ಹಾಗೂ ಶಿವಮೊಗ್ಗ ಜಿಲ್ಲಾಡಳಿತ ಜಂಟಿಯಾಗಿ ಈ ಆಂದೋಲನ ನಡೆಸಿದೆ. ಪಡೆಯಿರಿ, ಯಮ ಗುಪ್ತ ಚಿತ್ರ ಗುಣಮುಖರಾಗಬೇಕಾಗಿ ಕೇಳಿಕೊಂಡಿದ್ದೇವೆ. ಈ ಕಿಂಗರ ಬ್ಯಾಂಕರನ್ನು ಏತಕ್ಕಾಗಿ ಕರೆದುಕೊಂಡು ಬಂದ್ರೆ ನಿಮ್ಮ ಜೊತೆಯಲ್ಲಿ, ಯಾಕಂದ್ರೆ ಯಮಲೋಕ ಹೌಸ್ಫುಲ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಭೂಲೋಕದಲ್ಲಿ ಸಾವಿನ ಸಂಖ್ಯೆ ಹೆಚ್ಚಾಗುತ್ತಿದೆ. ಈ ರಸ್ತೆ ಸುರಕ್ಷತೆ ಬಗ್ಗೆ, ಅದ್ರ ಬಗ್ಗೆ, ಹಾಗೆ ಬೇರೆ ಬೇರೆ ಕಾಯಿಲೆ, ಮಾರಣಾಂತಿಕ ಕಾಯಿಲೆಗಳಿಂದ ಈ ಯುವಕರು ದುಶ್ಚಟಗಳಿಂದ ಬಲಿಯಾಗಿ ಅವರು ನಮ್ಮ ಯಮಲೋಕವನ್ನು ಹೌಸ್ಫುಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಈ ಚಿಕ್ಕ ಮಚ್ಚೆಯಿಂದನೂ ಕೂಡ ಜನರು ಅರಿವು ಮೂಡಿಸಿದೆ. ಅವರು ತಿಳ್ಕೊಂಡೆ ಇವರು ಸಾವಿನಪ್ಪಿದ್ರೆ ನಮ್ಮ ಯಮಲೋಕ ಹೌಸ್ಫುಲ್ ಆಗತ್ತಂತ ಹೇಳಿ ಆರೋಗ್ಯ ಇಲಾಖೆಯವರು ನಮ್ಮ ಯಮಲೋಕದಿಂದ ನಮ್ಮ ಯಮಧರ್ಮಗೆ, ಯಮಕಿಂಕರಿಗೆ ನಾವೆಲ್ಲ ಬಂದು ಮಾಹಿತಿಯನ್ನು ಕೊಡುತ್ತಿದ್ದೇವೆ. ಆ ಮಚ್ಚೆಯನ್ನು ಅಲಕ್ಷ್ಯ ಮಾಡದೆ ಹತ್ತಿರದ ಆಸ್ಪತ್ರೆಗೆ ತೋರಿಸ್ಕೊಂಡು ಗುಣಮುಖರಾಗಿ ಆಗ್ಲಿಕ್ಕೆ ಮನವಿ ಮಾಡ್ತಾ ಇದ್ದೇವೆ. ಜಿಲ್ಲೆ ಸಮುದಾಯ ಆರೋಗ್ಯ ಕೇಂದ್ರ, ಮೆಗನ್ ಆಸ್ಪತ್ರೆಗಳಿಗೆ ಹೋದ್ರೆ ಅಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಮಾಡ್ತಾರೆ, ಆಮೇಲೆ ಪರೀಕ್ಷೆಯನ್ನು ಮಾಡ್ತಾರೆ. ದಯಮಾಡಿ ದೇಹದ ಮೇಲೆ ಯಾವುದೇ ಆ ತರದ ಒಂದು ಮಚ್ಚೆ ಇದ್ರೆ ದಯಮಾಡಿ ನೀವು ವೈದ್ಯರ ಹತ್ರ ಬನ್ನಿ ಅಮ್ಮ. ಧನ್ಯವಾದಗಳು ಮಾಹಿತಿಗಾಗಿ. ನಿಮ್ಮ ಕೈಲಿದೆ ಈಗಲಿಗೆ, ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಲಿಗೆ, ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಲಿಗೆ, ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈಗಲಿಗೆ. ಇವತ್ತು ಬೆಳೆಯ ಕರ್ಕೊಂಡು ಬಂದಿದೀವಮ್ಮ. ಯಮನನ್ನ, ಕಿಂಕರನನ್ನ, ಚಿತ್ರಗುಪ್ತನ ಇವತ್ತು ಬೆಳೆಯ ಕರ್ಕೊಂಡು ಬಂದಿದೀವಿ. ಆರಮಲ್ ನಗರದಲ್ಲಿ ಒಂದು ಜಾಗೃತಿ ಅಭಿಯಾನ ಮಾಡ್ತಿದೀವಿ ಅಮ್ಮ. ನಾವು ಆರೋಗ್ಯ ಇಲಾಖೆಯಿಂದ ಬಂದಿದೀವಿ. ಅದ್ರ ಬಗ್ಗೆ ಎಲ್ಲಾ ಮನುಷ್ಯರು ಆರೋಗ್ಯವಾಗಿರ್ಬೇಕು, ಅವ್ರ ಪ್ರಾಣ ಇರ್ಬೇಕು, ಉಳಿಬೇಕು, ಅವರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಿಮ್ಮನೆ ಬಾಗಿಲಿಗೆ ಬಂದಿದ್ದೇವೆ. ಇದು ಆರೋಗ್ಯ ಇಲಾಖೆಯ ಒಂದು ಅಭಿಯಾನ ಜಾಗೃತಿ ಕಾರ್ಯಕ್ರಮ. ನಮ್ಮ ದೇಹದ ಯಾವುದೇ ಭಾಗಗಳಲ್ಲಿ, ಕೈ ಮೇಲೆ ಅಥವಾ ಕಾಲ ಮೇಲೆ ಯಾವ್ದಾದ್ರು ತಿಳಿ ಬಣ್ಣದ, ತಾಮ್ರ ಬಣ್ಣದ ಮಚ್ಚೆ ಇದ್ರೆ ದಯಮಾಡಿ ನಾವು ವೈದ್ಯರ ಹತ್ರ ಬರಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನಾವು ಚಿಕಿತ್ಸೆಯನ್ನು ಕೊಡ್ತಿದ್ದೇವೆ. ಈ ಮಾಹಿತಿಯನ್ನ ನೀವು ಕೇಳಿಸ್ಕೊಂಡು ನಿಮ್ಮ ಅಕ್ಕಪಕ್ಕದ ಮನೆಗಳಿಗೆ, ನಿಮ್ಮ ಸ್ನೇಹಿತರಿಗೆ ಹೇಳಿ. ನಮ್ಮ ಆಧಾರ ಸ್ತಂಭ ಅವರು ಎಲ್ಲ ಕಾರ್ಯಕ್ರಮಗಳಿಗೂ ಇವತ್ತು ಅವರು ಸೇವೆಯಿಂದ ನಿವೃತ್ತರಾಗಿದ್ದಾರೆ. ಆದರೆ ಸಮಾಜ ಸೇವೆಯಿಂದ ಇನ್ನೂ ನಿವೃತ್ತರಾಗಿಲ್ಲ. ನಮ್ಮ ಎಲ್ಲ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಆರೋಗ್ಯದ ಸ್ವಾಸ್ಥ್ಯಕ್ಕೆ ಅವರ ಕೊಡುಗೆ ಅನನ್ಯ. ಈಗೂ ಕೂಡ ಅವರು ಸ್ವಯಂ ಪ್ರೇರಣೆಯಿಂದ ನಮ್ಮ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ, ಅವರ ಎಷ್ಟೇ ಕಾರ್ಯಕ್ರಮಗಳು ಅವರು ಇದ್ದರೂ ಕೂಡ ಅದನ್ನು ಬಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅವರಿಗೆ ನಾನು ವಿಶೇಷವಾಗಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ವಿಕಾಸ್ ಸರ್ ಅವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಹೃದಯರೇ, ಕಲಾವಿದ ತಂಡದರೇ, ಇವತ್ತು ಜನವರಿ 30 ಮಹಾತ್ಮ ಗಾಂಧಿಯವರು ಹುತಾತ್ಮರಾದದ್ದು. ನಮ್ಮ ಮಹಾತ್ಮ ಗಾಂಧಿಯವರು ಅಂತ ತಕ್ಷಣ ನಮ್ಮ ಸಮಾಜದಲ್ಲಿ ತೋರ್ತಿದ್ದಂಥ ತಾರತಮ್ಯವನ್ನು, ಅವ್ರನ್ನ ಸಮಾಜದಿಂದ ದೂರ ಇಟ್ಟಿದ್ದಂಥ ವ್ಯವಸ್ಥೆಯನ್ನು ಹೋಗಲಾಡಿಸ್ತಕ್ಕಂಥ